ಸಾಗರದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪನವರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಪ್ರಚೋದನಾಕಾರಿ ಹೇಳಿಕೆ ನೀಡಿರುವ ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರನ್ನು ತಕ್ಷಣ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಲು ಒತ್ತಾಯಿಸಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಉಪ ವಿಭಾಗಾಧಿಕಾರಿಗಳ ಕಚೇರಿ ಮೂಲಕ ಗೃಹ ಸಚಿವರಿಗೆ ಮನವಿ ಸಲ್ಲಿಸಲಾಯಿತು. ಕಾಂಗ್ರೆಸ್ ಪಕ್ಷದವರನ್ನ ಮನೆ ನುಗ್ಗಿ ಹೊರಗೆ ಇಳಿದು ಕೊಲ್ಲುವ ದಿನಗಳು ದೂರ ಇಲ್ಲ ಅಂತ ಹೇಳಿದ್ದಾರೆ. ಶಿವಮೊಗ್ಗದ ಈಶ್ವರಪ್ಪನವರು ಅವರು ಮಾಜಿ ಉಪ ಮುಖ್ಯಮಂತ್ರಿ, ಶಿವಮೊಗ್ಗದಲ್ಲಿ ಶಾಸಕರಾಗಿದ್ದವರು ಹಿಂದೆ, ಈಗ ಮಾಜಿ. ಅವರು ಮೊನ್ನೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ. ಅವರಿಗೆ ಈ ದೇಶದ ಸಂವಿಧಾನ, ಈ ದೇಶದ ಸಮಾಜದ ನೆಮ್ಮದಿ, ಶಾಂತಿ, ಬಹುಶಃ ಇವ್ಯಾವುದರ ಬಗ್ಗೆನೂ ಪರ್ವೆ ಅವರಿಗಿಲ್ಲ ಅಂತೇಳಿ ನಮಗೆ ಅನಿಸುತ್ತೆ. ಅವರು ಹೇಳಿದ ಮಾತು ಮುಸಲ್ಮಾನರನ್ನ ಇದೇ ರೀತಿ ಓಲೈಕೆ ಮಾಡಿದ್ರೆ ಮುಂದೊಂದಿನ ಕಾಂಗ್ರೆಸ್ಸಿಗರನ್ನ ಮನೆ ಮನೆ ನುಗ್ಗಿ ಅವರನ್ನು ಹೊರಗೆ ಎಳೆದು ಕೊಲ್ಲುವ ದಿನ ದೂರ ಇಲ್ಲ ಅಂತ ಹೇಳಿದ್ದಾರೆ. ಎಂಥ ವಿಷಪೂರಿತವಾದ ಹೇಳಿಕೆ ಇದು. ಈ ದೇಶದಲ್ಲಿ ಅನೇಕ ಧರ್ಮಗಳು, ಅನೇಕ ಜಾತಿಗಳು ಇದ್ದಾವೆ. ಎಲ್ಲವೂ ಕೂಡಿ ಭಾರತ ಒಂದು ದೇಶ. ಈ ದೇಶದಲ್ಲಿ ಹುಟ್ಟಿದ ಎಲ್ಲ ಧರ್ಮೀಯರಿಗೂ, ಎಲ್ಲ ಜಾತಿಯವರಿಗೂ ಕೂಡ ಸಮಾನ ಹಕ್ಕುಗಳಿದ್ದಾವೆ. ಅವರಿಗೆ ಬದುಕುವ ಹಕ್ಕಿದೆ. ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದ ರೀತ್ಯ ಬದುಕುವ ಮತ್ತೆ ಈ ದೇಶದ ಎಲ್ಲ ಹಕ್ಕುಗಳು ಕೂಡ ಈ ಭಾರತ ದೇಶದ ಭೂಮಿಯ ಮೇಲೆ ಅವರಿಗಿದೆ. ಆ ಅರಿವಿಲ್ಲದೆ ಈ ದೇಶದ ಬಹುತ್ವದ ಸಮಾಜವನ್ನ ಧಿಕ್ಕರಿಸಿ ಈ ಈಶ್ವರಪ್ಪ ಕೋಮು ಪ್ರಚೋದಿತ ಹೇಳಿಕೆಯನ್ನ ನೀಡಿದ್ದಾರೆ. ಈ ಕೋಮು ಪ್ರಚೋದನೆಗೆ ಈ ಭಾರತ ದೇಶವನ್ನ ಅಷ್ಟು ಸುಲಭದಲ್ಲಿ ಇವರು ಒಡೆಯೋದಕ್ಕೆ ಆಗೋದಿಲ್ಲ. ಇವರ ಉದ್ದೇಶ, ಈ ಕೋಮುವಾದದ ಉದ್ದೇಶ ಏನು ಅಂದ್ರೆ ಸಮಾಜವನ್ನ ಒಡೆದಿಡಬೇಕು, ಸಮಾಜದಲ್ಲಿ ದ್ವೇಷವನ್ನ ಬಿತ್ತಬೇಕು, ಆ ದ್ವೇಷವನ್ನ ಬಂಡವಾಳ ಮಾಡಿಕೊಂಡು ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋದೇ ಇವ್ರ ಉದ್ದೇಶ. ಇದು ಬಿಜೆಪಿಯವರ ಮೂಲ ತತ್ವ, ಅದು ಕೋಮುವಾದಿಗಳ ಮೂಲ ತತ್ವ. ಈಶ್ವರಪ್ಪ ಅನ್ನವರ ಮಾತು ಕೂಡ ಇದಕ್ಕೆ ಭಿನ್ನವಲ್ಲ. ಆದ್ರಿಂದ ಈಶ್ವರಪ್ಪನವರ ಈ ಹೇಳಿಕೆಯನ್ನು ನಾವು ಖಂಡಿಸ್ತೇವೆ. ಮತ್ತು ಈಗಾಗಲೇ ಅವರ ವಿರುದ್ಧ ಒಂದು FIR ಹಾಕಿದ್ದಾರೆ ಪೊಲೀಸ್ನವರು. ಆ FIR ಪ್ರಕಾರ ಅವರನ್ನ ಈ ಕೂಡಲೇ ಬಂಧಿಸಬೇಕು. ಈ ಸಮಾಜದ್ರೋಹಿ ಈಶ್ವರಪ್ಪನವರನ್ನ ಬಂಧಿಸಿ ಇವರನ್ನ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ನಾವು ಕಾಂಗ್ರೆಸ್ಸಿಗರು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಒತ್ತಾಯ ಮಾಡ್ತೇವೆ. ಕೆಎಸ್ ಈಶ್ವರಪ್ಪನ ವಿರುದ್ಧ ನಾವು ತಾಲೂಕು ಕಾಂಗ್ರೆಸ್ ಸಮಿತಿಯಿಂದ ಒಂದು ಪ್ರತಿಭಟನೆಯನ್ನು ಮಾಡಿದ್ದೇವೆ. ವಿಷಯ ಇಷ್ಟೇ, ಅವರು ಮೊನ್ನೆ ದಿನ ಕಾಂಗ್ರೆಸ್ಸಿಗರು ಎಲ್ಲೆಲ್ಲಿ ಕಾಣ್ತಾರೆ ಅವರ ಮನೆ ಹೊಕ್ಕು ಹೊಡೀರಿ ಅಂತೇಳಿ ಒಂದು ಹೇಳಿಕೆಯನ್ನ ನೀಡಿರುತ್ತಾರೆ. ಈ ರಾಜ್ಯದ ಉಪಮುಖ್ಯಮಂತ್ರಿಗಾದಂತ ಈಶ್ವರಪ್ಪ ಆತನ ನಾಲಿಗೆ ಹರಿಬಿಟ್ಟಿದ್ದಾರೆ. ನಾಲಿಗೆ ಹರಿಬಿಟ್ಟು ಈ ರೀತಿಯ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ. ಅದರ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ನಡೆಸಿದ್ದೇವೆ. ಈಶ್ವರಪ್ಪನವರು ಈ ಸ್ವತಂತ್ರ ಭಾರತ ದೇಶ, ಇದು ಪ್ರಜಾಪ್ರಭುತ್ವ ದೇಶ, ಎಲ್ಲ ಧರ್ಮದವರಿಗೂ ಸಮಾನ ಹಕ್ಕಿದೆ. ಆ ಜಾತಿ ಈ ಜಾತಿ ಪ್ರಶ್ನೆ ಇಲ್ಲ. ಇಲ್ಲಿ ಮುಸಲ್ಮಾನರು, ಕ್ರಿಶ್ಚಿಯನ್, ಹಿಂದೂಗಳು, ಎಲ್ಲ ವರ್ಗ, ಈ ದೇಶದಲ್ಲಿರುವ ಎಲ್ಲ ಜಾತಿಯವರು ಸಮಾನತೆ, ಅನುಕಂಪರಾಗಿ ಬಾಳ್ಬೇಕು ಅನ್ನೋದೇ ನಮ್ಮ ದೇಶದ ಒಂದು ಶಕ್ತಿ. ಅದನ್ನು ಒಡೆದಾಳುವಂತ ಈಶ್ವರಪ್ಪನಿಗೆ ನಾವು ಪ್ರತಿಭಟನೆ ಮೂಲಕ ಮಾನ್ಯ ಗೃಹ ಸಚಿವರಿಗೆ, ಪ್ರಾಂತ್ಯಾಧಿಕಾರಿಗಳ ಮೂಲಕ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ತಾಲೂಕು ಕಾಂಗ್ರೆಸ್ ಸಮಿತಿ ಈ ಕೂಡಲೇ ಈಶ್ವರಪ್ಪನವ್ರನ್ನ ಬಂಧಿಸಬೇಕು. ಮೊನ್ನೆ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪನವರು ಒಂದು ಹೇಳಿಕೆಯನ್ನ ಕೊಟ್ಟಾರ. ಏನ್ ಹೇಳಿಕೆ ಅಂತ ಅಂದ್ರೆ, ಮುಸ್ಲಿಮ್ಸ್ನ ತುಷ್ಟೀಕರಣ ಮಾಡಿದ್ರೆ ಕಾಂಗ್ರೆಸ್ ಅವ್ರನ್ನ ಮುಂದೊಂದು ದಿವಸ ಮನೆ ನುಗ್ಗಿ ಹೊಡೆದು ಕೊಚ್ಚಿ ಕೊಂದಾಕ್ತಾರೆ ಅಂತೇಳಿ ಆತನ ಬಗ್ಗೆ ಮಾತಾಡಕ್ ನಮ್ಗೆ ಹೇಸಿಗೆ ಆಗಿದೆ. ಯಾಕಂತ ಹೇಳಿದ್ರೆ ಇದು ಡೆಮಾಕ್ರಸಿ ಇಂಡಿಯಾ, ಇದು ಪ್ರಜಾಪ್ರಭುತ್ವ ದೇಶ ಮತ್ತು ಎಲ್ಲಾ ಜಾತಿ ಧರ್ಮನ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂತ ಈ ದೇಶದಲ್ಲಿ ನಾವೆಲ್ಲರೂ ಬದುಕ್ತಿದೀವಿ ಎಲ್ಲ ಸಹೋದರರ ರೀತಿ. ಆದ್ರೆ ಅವರು ಒಬ್ಬ ಹಿರಿಯ
ನಾವು ಅವನಿಗೆ ಏಕವಚನದಲ್ಲಿ ಹೇಳ್ಬಾರ್ದು, ಹಿರಿಯ ಅಂತೇಳಿ ಒಂದು ಗೌರವ ಕೊಡ್ಬೇಕು. ಆದ್ರೆ ಸಮಯ ಸಂದರ್ಭ ಸರಿ ಇಲ್ಲ. ಆತ ಮಾತಾಡಿರ್ತಕ್ಕಂಥ ಮಾತು ಬಹುಸಂಖ್ಯಾತರನ್ನು ಓಲೈಸ್ತಕ್ಕಂಥದ್ದು, ಅಲ್ಪಸಂಖ್ಯಾತರು ಈ ಭೂಮಿ ಮೇಲೆ ಇರಬಾರ್ದು ಅನ್ನೋ ಮನೋಭಾವನೆ ಇದೆ. ನಾವು ಇಲ್ಲಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಎಲ್ಲರೂ ಸೌಹಾರ್ದಯುತವಾಗಿ ನಾವು ಬರ್ತಕ್ಕಂಥ ಈ ದೇಶದಲ್ಲಿ ಇದೀವಿ. ಆದ್ರೆ ಆ ಮನುಷ್ಯ ಅವನು ಇದ್ದ ಪಕ್ಷದಲ್ಲೂ ಕೂಡ ಪ್ರಾಮಾಣಿಕತೆಯಿಂದ ಇಲ್ಲ. ಅವನು ಆ ಕಡೆ ಬಿಜಾಪುರಕ್ಕೆ ಹೋಗ್ತಾನೆ, ಯತ್ನಾಳ್ ಬಗ್ಗೆ ಮಾತಾಡ್ತಾನೆ, ಈ ಕಡೆ ಬರ್ತಾನೆ ವಿಜೇಂದ್ರನ್ ಬಗ್ಗೆ ಕೆಟ್ಟದಾಗ ಮಾತಾಡ್ತಾನೆ, ಇಲ್ಲಿ ಶಿವಮೊಗ್ಗ ಬರ್ತಾನೆ ನಮ್ಮ ಕಾಂಗ್ರೆಸ್ನವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಾನೆ. ಆದ್ರಿಂದ ಇನ್ಮೇಲಾದ್ರೂ ಮಾತಾಡುವಾಗ ಒಂದು ಹಿರಿಯತನದಕ್ಕೆ ಆದ್ರೂ ಗೌರವ ಕೊಟ್ಟು ಒಂದು ವ್ಯವಸ್ಥಿತವಾಗಿ ಮಾತಾಡ್ಬೇಕು. ರಾಜಕೀಯ ಮಾಡ್ಲಿ. ನಮ್ಮ ಕಾಂಗ್ರೆಸ್ ಪಕ್ಷದ ಕೊಡುಗೆ ಏನು ಈ ದೇಶಕ್ಕೆ? ನಮ್ಮ ಕಾಂಗ್ರೆಸ್ ಪಕ್ಷದ ಕೊಡುಗೆ ಏನು ಈ ದೇಶಕ್ಕೆ? ಜವಾಹರ್ಲಾಲ್ ನೆಹರು ಇಂದ ಹಿಡಿದು ಇಂದಿರಾ ಗಾಂಧಿಯಿಂದ ಹಿಡಿದು ಲಾಲ್ ಬಹದ್ದೂರ್ ಶಾಸ್ತ್ರಿವರೆಗೂ ಈ ದೇಶಕ್ಕೆ ಏನೇನು ನಾವು ಕೊಡುಗೆ ಕೊಟ್ಟಿದ್ದೀವಿ, ಮನಮೋಹನ್ ಸಿಂಗ್ ವರೆಗೂ ಏನೇನು ನಾವು ಕೊಡುಗೆ ಕೊಟ್ಟಿದ್ದೀವಿ. ಬಹಿರಂಗಿಕವಾಗಿ ಅವನಿಗೆ ತಾಕತ್ತಿದ್ರೆ ನಮ್ಮ ಕೂಡ ಬರ್ಬೇಕು, ಬೇರೆ ಕೂಡ ಬೇಡ. ಬಹಿರಂಗಿಕವಾಗಿ ಸವಾಲ್. ಬೇಕರಿ ತಿನಿಸುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಅಯ್ಯಂಗಾರ್ ನ್ಯೂ ಎಸ್ಪಿ ಬೇಕರಿ, ಜೈನ್ ಕಾಂಪೌಂಡ್ ಎದುರು, ಲಕ್ಷ್ಮಿ ಟಾಕೀಸ್ ಹತ್ತಿರ, ಶಿವಮೊಗ್ಗ.